ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ತೆಂಗುಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಮತ್ತು ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನು, ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಈಸಿಯಾಗಿ ತುಂಬಾ ರುಚಿಕರವಾದಂತಹ ತೆಂಗುಳಲು. ಮೊದಲಿಗೆ ನಾವು ಅರ್ಧ ಪಾವಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ವಿ ಮತ್ತು ಅದನ್ನು ಕ್ಲೀನಾಗಿ ತೊಳ್ಕೊತೀವಿ. ಯಾವುದೇ ರೀತಿ ಡಸ್ಟ್ ಇಲ್ಲದೆ ರೀತಿ ಒಂದು 4ರಿಂದ 5 ಸಾರಿ ತೊಳೆದು ಅದನ್ನು 4-5 ವಿಷಿಲ್ ಆಗೋ ಹೊತ್ತಿ ಕುಕ್ಕರಲ್ಲಿ ಹಾಕಿ ಇಟ್ವಿ. ಅದು ನುಣ್ಣಗೆ ಆದಮೇಲೆ ಅಂದರೆ ಬೆಂದ ಮೇಲೆ ಅದನ್ನು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟಲ್ಲಿ ಯಾವುದೇ ರೀತಿ ಕಾಳು ಕೂಡ ಸಿಗದೇ ಇರೋ ರೀತಿ ಪೇಸ್ಟ್ ಆಗಬೇಕು. ಪೇಸ್ಟ್ ಆದಮೇಲೆ ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀವಿ. ಹಾಗೆ ಈ ಒಂದು ಐಟಮ್ಗೆ ನಾವು ಸ್ವಲ್ಪ ಆಯಿಲ್ ಕೂಡ ಯೂಸ್ ಮಾಡಬೇಕಾಗತ್ತೆ. ಆ ಆಯಿಲ್ನ ನಾವು ಈ ಟೈಮಲ್ಲಿ ಬಿಸಿ ಮಾಡಿ ಇಟ್ಕೊಬೇಕು. ಯಾಕಂದರೆ ಅದು ಕಲಸೋ ಟೈಮಲ್ಲಿ ಬಿಸಿ ಇದ್ದರೆ ಸಡನ್ನಾಗಿ ಹಾಕೋಕ್ಕಾಗಲ್ಲ. ಸೊ ಈಗಲೇ ಬಿಸಿ ಮಾಡಿ ಸೈಡ್ಗೆ ಇಟ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಸೊ ಈ ಒಂದು ಪೇಸ್ಟ್ಗೆ ನಾವು ಇವಾಗ 3 ಪಾವಷ್ಟು ಅಕ್ಕಿ ಹಸಿಟ್ಟು, ನಾವು ಕಾಳನ್ನ ಅರ್ಧ ಪಾವಷ್ಟು ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ಅದಕ್ಕೆ 3 ಪಾವ್ನಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊತಿದ್ದೀವಿ. ಅಕ್ಕಿ ಹಸಿಟ್ಟು 3 ಪಾವ್ನಷ್ಟು ಇಲ್ಲಿ ಇದಕ್ಕೆ ಬಳಸಿದ್ದೀವಿ. ನಾವು 1 ಪಾವು ಏನಾದರೂ ಕಾಳನ್ನ ಬಳಸಿದಾಗ 3 ಪಾವು ಪ್ಲಸ್ ಇನ್ನು 3 ಪಾವು 6 ಪಾವಷ್ಟು ಅಕ್ಕಿ ಹಸಿಟ್ಟು ಬೇಕಾಗತ್ತೆ. ಇದು ನಮ್ಮ ಮನೆಗೆ ಒಂದು 10 ದಿನ 15 ದಿನಕ್ಕೆ ಇಟ್ಕೊಳ್ಳೋ ಅಷ್ಟು ಮಾಡ್ತಿರೋದು. ಇದಕ್ಕಿಂತ ಜಾಸ್ತಿ ದಿನ ಕೂಡ ಇಟ್ಟು ಅದನ್ನು ನಾವು ತಿನ್ಬೋದು. ಯಾವುದೇ ರೀತಿ ಕೆಟ್ಟೋಗಲ್ಲ. ಈ ಒಂದು ಹಸಿಟ್ಟಿಗೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಹಾಕಿದ್ವಿ. ಜೀರಿಗೆ ಜೊತೆ ಸ್ವಲ್ಪ ಇಂಗು ಯಾಕಂದರೆ ಜೀರ್ಣಕ್ರಿಯೆ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಅದು ಆಯಿಲ್ ಐಟಮ್ ಆಗಿದ್ದರಿಂದ ಸ್ವಲ್ಪ ಜೀರ್ಣ ಆಗೋದಕ್ಕೆ ನಮಗೆ ಇಂಗು ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ಕಲಿಸ್ಕೊಬೇಕು. ಯಾಕಂದರೆ ಕೆಳಗಡೆ ಪೇಸ್ಟ್ ಇದೆ, ಮೇಲ್ಗಡೆ ಹಸಿಟ್ಟಿಗೆ ಮಾತ್ರ ಇದನ್ನು ಕಲಿಸ್ತಿರೋದು. ಎಣ್ಣೆನ ಹಾಕಿದ ಮೇಲೆ ನಮಗೆ ಪೇಸ್ಟನ್ನು ಕೂಡ ಕಲಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಆಲ್ರೆಡಿ ಕಾಯಿಸಿ ಇಟ್ಟಿದ್ದಂಥ ಎಣ್ಣೆನ ಇದರಲ್ಲಿ ಬಳಸ್ತಿದ್ದೀವಿ. ಈ ಟೈಮ್ ಅಷ್ಟೊತ್ತಿಗೆ ಅದು ಸ್ವಲ್ಪ ಕೂಲ್ ಆಗಿರುತ್ತೆ ಎಣ್ಣೆ, ಅಷ್ಟು ಬಿಸಿ ಇರಲ್ಲ, ಕೈಗೆ ಬಿಸಿ ಸುಡೋದಿಲ್ಲ, ಅಂದರೆ ಸುಡುತ್ತೆ ಅಷ್ಟು ಸುಡಲ್ಲ. ಈ ಒಂದು ಎಣ್ಣೆ ಹಾಕಿದ್ಮೇಲೆ ಆ ಒಂದು ಪೇಸ್ಟನ್ನ ಕೂಡ ನಾವು ಮಾಡಿ ಅದನ್ನು ಕಂಪ್ಲೀಟಾಗಿ ಹಸಿಟ್ಟು ಒಳಗಡೆ ಮಿದ್ದಬೇಕು. ಯಾವ ಮಟ್ಟಿಗೆ ಅಂದರೆ ಒಂದು ಚಿಕ್ಕದಾಗಿರೋವಂಥ ಗಂಟು ಕೂಡ ನಮಗೆ ಸಿಗದೇ ಇರೋ ರೀತಿ ಅದು ಆಗಬೇಕು. ಆವಾಗ ಮಾತ್ರ ನಮಗೆ ಒಂದು ಚಕ್ಲಿ ಉರುಳಲ್ಲಿ ಹೊತ್ತುತ್ತೀವಲ್ಲ ಆ ಟೈಮಲ್ಲಿ ಕ್ಲೀನಾಗಿ ಬರುತ್ತೆ. ಇಲ್ಲ ಅಂದರೆ ಅದು ಹೊತ್ತೋ ಟೈಮಲ್ಲಿ ಕಟ್ಟಾಗೋಗುತ್ತೆ. ಅಂದರೆ ಪೇಸ್ಟು ಕರೆಕ್ಟಾಗಿಲ್ಲ ಅಥವಾ ಹಸಿಟ್ಟನ್ನ ನಾವು ಕರೆಕ್ಟಾಗಿ ಕಲಸಿಲ್ಲ ಅಂತಂದಾಗ ನಮಗೆ ಒತ್ತೋ ಟೈಮಲ್ಲಿ ಕ್ಲೀನಾಗಿ ಬರಲ್ಲ ಅದು. ಸೊ ಆ ಕಾರಣಕ್ಕೆ ಕಂಪ್ಲೀಟಾಗಿ ಒಂದು ಕೂಡ ಗಂಟಿಲ್ಲದೆ ಇರೋ ರೀತಿ ಇದನ್ನು ಕಲಿಸ್ಕೊಬೇಕು. ಹುಡಿ ಅನಿಸುತ್ತೆ, ಆದರೆ ಒಂದು ಹಿಡಿಯಷ್ಟು ಉಂಡೆ ಮಾಡಿದಾಗ ಅದು ಹಿಡಿದಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಡನ್, ಒಂದು 50% ಅಷ್ಟು ಆಗಿದೆ. ಇದಕ್ಕೆ ಸ್ವಲ್ಪ ಮಟ್ಟಿಗೆ ನೀರು ಯಾವ ಮಟ್ಟಿಗೆ ಅಂದರೆ ಕೈಗೆ ಹಸಿಟ್ಟು ಸಿಗಬೇಕು. ತುಂಬ ಪೇಸ್ಟ್ ಅಂದರೆ ತುಂಬ ನೀರಾಗೋ ರೀತಿ ನೀರು ಹಾಕ್ಕೊಬಾರ್ದು. ಸುಮ್ಮನೆ ಲೈಟಾಗಿ ಒಂದು ಲೋಟದಲ್ಲಿ 1/4 ಭಾಗ ನೀರು ಮಾತ್ರ ಬಳಸಿರೋದಿಲ್ಲ ನಾವು, ಜಾಸ್ತಿ ನೀರು ಕೂಡ ಹಾಕಿಲ್ಲ. ಅಷ್ಟು ಮಾತ್ರ ಬಳಸಿದ್ರೆ ಅದು ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಜಾಸ್ತಿ ನೀರು ಹಾಕಿದ್ರೆ ಐಟಮ್ ಹಾಳಾಗೋಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಪೇಸ್ಟ್ ಮಿಕ್ಕಿತ್ತು, ಅಂದರೆ ಫುಲ್ ಪೇಸ್ಟ್ ಒಂದೇ ಸಲ ಹಾಕಿರಲಿಲ್ಲ. ಅರ್ಧ ಪೇಸ್ಟ್ ಮೊದಲು, ಅದಾದಮೇಲೆ ಮಿಕ್ಕಿದ ಪೇಸ್ಟು ಉದ್ದಿನ ಕಾಳ್ದು ಪೇಸ್ಟ್ ಏನಿತ್ತು ಅದನ್ನು ಹಾಕಿದ್ದು. ಈಗ ಆಲ್ಮೋಸ್ಟ್ ಡನ್ ಆಗಿದೆ. ಹತ್ತತ್ರ ಇನ್ನೊಂದು 2 ನಿಮಿಷದಲ್ಲಿ ಇದನ್ನು ನಾವು ಎಣ್ಣೆಗೆ ಹಾಕೊಬೋದು. ಆ ಒಂದು ಸ್ಟೇಜಿಗೆ ಆಗೋಗುತ್ತೆ, ಕಂಪ್ಲೀಟ್ ಆಗೋದು ಆಲ್ಮೋಸ್ಟ್ ಆಗಿರೋದ್ರಿಂದ. ಯಾಕೆಂದರೆ ಪ್ರತಿ ಮಕ್ಕಳಿರೋ ಮನೆ ಅಂತ ಅಂದರೆ ತಿನ್ನೋದಕ್ಕೆ ಏನಾದರೂ ಒಂದು ಪದಾರ್ಥ ಹುಡುಕ್ತಾನೆ ಇರ್ತಾರೆ. ಮಕ್ಕಳಿರೋ ಮನೆ ಅಂತಲ್ಲ, ಪ್ರತಿ ಮನೆಯಲ್ಲೂ ಅಷ್ಟೇ. ಬಾಯಿ ರುಚಿ ಕೇಳುತ್ತೆ ಏನಾದರೂ ತಿನ್ನಬೇಕು ಅಂತ. ಆ ಥರ ಟೈಮಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಚಕ್ಲಿ ಒರಳಿಗೆ ಆ ಒಂದು ಆಲ್ರೆಡಿ ಕಲಸಿರೋ ಹಸಿಟ್ಟನ್ನ ಹಾಕ್ಕೊತಿದ್ದೀವಿ. ಹಾಕ್ಕೊಂಡು ಇದು ಈ ಥರ ಒರಳುಗಳು ಆವಾಗಿನ ಕಾಲದಲ್ಲಿತ್ತು, ಬಟ್ ಇವಾಗೂ ಸಿಗುತ್ತೆ. ಬಟ್ ಆ ಕ್ವಾಲಿಟಿಯಲ್ಲಿ ಸಿಗಲ್ಲ. ಅದು ಸ್ವಲ್ಪ ಕ್ವಾಲಿಟಿ ಮಿಸ್ ಆಗುತ್ತೆ ಅನ್ನೋದಕ್ಕಿಂತ ಹಳೆ ಕಾಲದ ಕ್ವಾಲಿಟಿ ನಮ್ಗೆ ಈ ಒಂದು ಕಾಲದಲ್ಲಿ ಸಿಗಲ್ಲ. ಸೊ ಡೈರೆಕ್ಟ್ ನಾವು ಎಣ್ಣೆಗೆ ಯಾಕೆ ಹಾಕ್ಕೊಂಡ್ವಿ ಅಂದರೆ ಮತ್ತೆ ಪ್ಲೇಟು ಶೀಟ್ ಮೇಲೆ ಹಾಕಿ ಅದನ್ನು ತೆಗೆದು ಹಾಕೋ ಡಬಲ್ ಕೆಲಸ ಬೇಡ. ಎಣ್ಣೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಡೈರೆಕ್ಟಾಗಿ ನಾವು ಎಣ್ಣೆ ಒಳಗಡೆನೇ ಹೊತ್ಕೊಂಡ್ವಿ. ಒಂದು ಪೀಸ್ ಕೂಡ ಕಟ್ ಆಗದೇ ಇರೋ ರೀತಿ ಇದು ಒಂದು ತೋರಿಸ್ತಿರೋದು ಏನಕ್ಕೆ ಅಂದರೆ ಈ ಥರ ಕೂಡ ಕವರ್ ಶೀಟ್ ಮೇಲೆ ಹಾಕ್ಕೊಂಡು ಅದನ್ನು ನಾವು ಎಣ್ಣೆಗೆ ಬಿಡ್ಬೋದು. ನೋಡಿ ಇವಾಗ ಆಲ್ರೆಡಿ ಗರಿಗರಿಯಾಗಿ ರೆಡಿ ಆಗಿದೆ. ತುಂಬ ಬ್ರೌನ್ ಆಗಿ ಕುಡಿದು ಅಥವಾ ತುಂಬ ವೈಟಿಶ್ ಆಗಿರಬಾರ್ದು, ಮೈಲ್ಡ್ ಆಗಿರಬೇಕು. ಮೀಡಿಯಮ್ ಕಲರ್ ಆದರೆ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ. ಬಾಯಲ್ಲಿಟ್ಟರೆ ಕರಮ್ ಅಂತ ತಿನ್ಬೋದು. ಇದು ಫೈನಲ್ ತೆಂಗುಳಲು ರೆಡಿ ಆಗಿದೆ. ರುಚಿ ಕೂಡ ಬಹಳ ಚೆನ್ನಾಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.